ಚಿಕ್ಕಬಳ್ಳಾಪುರ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಜಯ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರು ನಗರದ ಮಸ್ಜಿದ್ ಎ ಹುಸೈನಿಯಾ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದರು. ಉಪವಾಸ ಬಿಡುವ ಸಂದರ್ಭದಲ್ಲೂ ಅವರು ಮುಸ್ಲಿಂ ಬಾಂಧವರ ಜೊತೆ ಖರ್ಜೂರ ಸೇವಿಸಿ ಉಪವಾಸ ಮುಕ್ತಗೊಳಿಸಿದರು. ನಂತರ ಇಫ್ತಾರ್ ಕೂಟದಲ್ಲಿ ಉಪವಾಸದಲ್ಲಿದ್ದ ಮುಸ್ಲಿಂ ಬಾಂಧವರಿಗೆ ಊಟವನ್ನು ಬಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ದೇಶದ ವಿಶೇಷತೆ. ಇಲ್ಲಿನ ಜನರು ಎಲ್ಲ ಜಾತಿ ಧರ್ಮದವರೊಂದಿಗೆ ಪರಸ್ಪರ ಪ್ರೀತಿ ಮತ್ತು ಸಹಕಾರದಿಂದ ಬದುಕ್ತಿರೋದು ಸಂತಸದ ಸಂಗತಿ. ಎಲ್ಲ ಜಾತಿ ಧರ್ಮ ಮತ್ತು ವರ್ಗದವರು ಪರಸ್ಪರ ಪ್ರೀತಿ ಹಂಚಿಕೊಂಡು ಒಗ್ಗಟ್ಟಿನಿಂದ ಇದ್ರೆ ಶಾಂತಿಯುತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಅಂತ ಹೇಳಿದ್ರು. ಇನ್ನು ಶಾಂತಿಯ ಪ್ರತೀಕವಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸೇರಿ ಎಲ್ಲರೂ ಸಹೋದರತ್ವದ ಮನೋಭಾವದಿಂದ ಒಂದೇ ಕುಟುಂಬದಂತೆ ಬದುಕ್ತಿದ್ದಾರೆ. ಈ ನಗರ ಶಾಂತಿಯ ತೋಟವಾಗಿದ್ದು ಮುಂದೆಯೂ ಇದೇ ರೀತಿಯ ಸೌಹಾರ್ದತೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಅಲ್ಲಾಹನ ಕೃಪೆ ಎಲ್ಲರ ಮೇಲೂ ಇರಲಿ. ಈ ಪವಿತ್ರ ತಿಂಗಳಲ್ಲಿ ಕಠಿಣ ಉಪವಾಸ ಆಚರಿಸುತ್ತಿರುವ ಮುಸ್ಲಿಂ ಬಾಂಧವರ ಪ್ರಾರ್ಥನೆಗಳನ್ನು ದೇವರು ಸ್ವೀಕರಿಸಿ ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತ ಪ್ರಾರ್ಥಿಸಿದ್ರು. ಈ ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸುತ್ತಿರುವ ದಾಳಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಪವಿತ್ರ ರಂಜಾನ್ ತಿಂಗಳಲ್ಲಿ ಇಂತಹ ಘಟನೆಗಳು ನಡೀಬಾರದಿತ್ತು. ಆದಷ್ಟು ಬೇಗ ಯುದ್ಧ ನಿಂತು ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ಆಶಿಸಿದ್ರು. ಪವಿತ್ರ ರಂಜಾನ್ ಮಾಸದ ಒಂದು 21ನೇ ದಿನ ನನಗೆ ಪ್ರೇರಣೆ ಅಂದರೆ ಕುರಾನ್ನಲ್ಲಿ ಅಲ್ಲಾಹ್ ಅವರು ತಿಳಿಸಿರುವಂತೆ ಈ ಒಂದು ಇಫ್ತಾರ್ ಕೂಟ ಒಂದು ಆಯೋಜನೆ ಮಾಡುವಂಥದ್ದು ಒಂದು ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸುವಂಥ ಉದ್ದೇಶದಿಂದ ಮತ್ತು ಅಲ್ಲಾಹ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯವಾಗಿದೆ. ಇಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡೋದಕ್ಕೆ ಅಲ್ಲಾಹ್ವನ್ನೇ ಪ್ರೇರಣೆ ಆಗಿದ್ದಾರೆ ನಮಗೆ. ಆ ಅಲ್ಲಾಹ್ವಿನ ದಯದಿಂದ ಎಲ್ಲರಿಗೂ ಒಳಿತನ್ನುಂಟು ಮಾಡಲಿ. ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ನಾಡಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಕೂಡ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ರಂಜಾನ್ ಮಾಸದಲ್ಲಿ ಶಾಂತಿ ಸಂದೇಶ ಏನಂತ ಹೇಳಿದ್ರೆ, ಎಲ್ಲರೂ ಏಕತೆ ಮತ್ತು ಸಹೋದರತೆಯನ್ನು ಅನ್ನುವ ಒಂದು ಭಾವನೆಯನ್ನು ಹೊಂದಿರಬೇಕು. ಆಗ ಮಾತ್ರ ಒಂದು ಶಾಂತಿ ನೆಲೆಸುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಸರ್ವಧರ್ಮಗಳ ಒಂದು ಭ್ರಾತೃತ್ವ ಏನಿದೆ ಅದೆಲ್ಲರಲ್ಲೂ ಇಡಬೇಕು. ಎಲ್ಲರೂ ಸರ್ವಧರ್ಮ ಸಹಿಷ್ಣುತೆಯನ್ನು ಪಾಲಿಸಬೇಕು. ಆಗ ಮಾತ್ರ ಒಂದು ನಮ್ಮ ದೇಶ ಒಂದು ಸಮೃದ್ಧಿಯ ಪಥದೆಡೆಗೆ ಮುಂದೆ ಹೋಗುತ್ತೆ ಅಂತ ತಿಳಿಸ್ತೇನೆ. ಯುದ್ಧ ಆಗಬಾರ್ದಾಗಿತ್ತು. ನಾನು ಕೂಡ ದುಬೈಯಲ್ಲಿ ಸಿಲುಕಿದ್ದ ಯುದ್ಧದ ಒಂದು ಸಮಯದಲ್ಲಿ ಆ ಒಂದು ಅಲ್ಲಾಹ್ವಿನ ಆಶೀರ್ವಾದ, ಎಲ್ಲ ಒಂದು ದೇವರ ಆಶೀರ್ವಾದದಿಂದ ನಾನು ಕೂಡ ಅಲ್ಲಿಂದ ಕಳೆದ ವಾರ ಅಷ್ಟೇ ತಿರುಗಿ ಬಂದಿದ್ದೇನೆ. ಈ ಒಂದು ಪವಿತ್ರ ಮಾಸದಲ್ಲಿ ಯುದ್ಧ ನಡೆಯೋದು ನಿಜಕ್ಕೂ ದುಃಖಕರ ಸಂಗತಿ. ಆದಷ್ಟು ಬೇಗ ಒಂದು ಅಲ್ಲಾಹ್ವಿನ ಒಂದು ದಯದಿಂದ ಅದು ಕೊನೆಗೊಳ್ತದೆ ಅಂತ ನನ್ನ ಒಂದು ಆಶಾಭಾವನೆ ಇದೆ. ಸರ್, ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವಿಶೇಷತೆನೇ ಅದು. ಯಾಕಂದರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳನ್ನ ಪಾಲಿಸುವಂಥ ಜನಗಳಿದ್ದಾರೆ. ಎಲ್ಲೂ ಕೂಡ ನಾವು ಇಲ್ಲಿ ಜಾತಿ ತತ್ವಗಳನ್ನಾಗಲಿ ಮತ್ತು ಬೇರೆ ಮತಗಳ ಒಂದು ಪಂಗಡಗಳನ್ನ ಸೃಷ್ಟಿ ಮಾಡಿ ಬೇರೆ ಒಂದು ವಿಭೇದಗಳನ್ನ ಮಾಡ್ತೀರಾ, ಎಲ್ಲರೂ ಕೂಡ ನಾವೆಲ್ಲ ಒಂದೇ ಭಾರತೀಯರು ಅನ್ನೋ ಭಾವನೆ ಎಲ್ಲರಲ್ಲೂ ಇದೆ. ಹಾಗಾಗಿ ಇಡೀ ವಿಶ್ವದಲ್ಲೇ ಇವತ್ತು ನಮ್ಮ ಭಾರತ ವಿಶಿಷ್ಟವಾದ ಒಂದು ದೇಶವಾಗಿ ಎಲ್ಲರೂ ಕೂಡ ಹೆಮ್ಮೆಯಿಂದ ಗುರುತಿಸುವಂಥ ಒಂದು ದೇಶವಾಗಿ ಬೆಳೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯ ಭಾಳ ಚೆನ್ನಾಗಿದೆ. ತಾವೆಲ್ಲ ಗಮನಿಸಿದ್ದೀರ ಮಾಧ್ಯಮದವರು. ಎಲ್ಲರೂ ಕೂಡ ಸಹೋದರದ ಒಂದು ಭಾವನೆಯನ್ನು ಹೊಂದಿ ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿದ್ದಾರೆ. ಅದು ನಿಜಕ್ಕೂ ಖುಷಿಯಾಗುತ್ತೆ. ಮುಂದೆ ಕೂಡ ಇದೇ ರೀತಿ ಚಿಕ್ಕಬಳ್ಳಾಪುರ ಒಂದು ಶಾಂತಿಗೆ ಎಲ್ಲರೂ ಕೂಡ ಸಹೋದರ ರೀತಿಯಲ್ಲಿ ಬೆರೆತು ಒಗ್ಗಟ್ಟಾಗಿ ತಾಲೂಕಿನ ಒಂದು ಏಳಿಗೆಗೆ ಶ್ರಮಿಸ್ತಾರೆ ಅಂತ ನನ್ನ ಭಾವನೆ ಇದೆ. ಈ ಸಂದರ್ಭದಲ್ಲಿ ಜಯ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್ ಸಲ್ಮಾನ್, ಅಸ್ಗರ್, ಅಮ್ಮು, ಮುದಾಸಿರ್, ನಾಜಿಮ್ ಇತರರು ಉಪಸ್ಥಿತರಿದ್ದರು.